MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ರಣಚಂಡಿ ಮಳೆಗೆ ಉತ್ತರ ಭಾರತ ಅಲ್ಲೋಲ ಕಲ್ಲೋಲವೇ ಆಗಿ ಹೋಗಿದೆ. ರಣಚಂಡಿ ಮಳೆ ಈಗ ಉತ್ತರ ಭಾರತದತ್ತ ಮುಖ ಮಾಡಿದೆ. ದಕ್ಷಿಣ ಭಾರತದಲ್ಲಿ ಹಲವು ಅವಾಂತರಗಳನ್ನೇ ಸೃಷ್ಟಿಸಿದಂತ ರಣಮಳೆ ಈಗ ಉತ್ತರ ಭಾರತದತ್ತ ಹರಿದಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವರುಣನ ರೌದ್ರಾವತಾರ. ಆಲಿಕಲ್ಲು ಮಳೆಗೆ ವಿಮಾನ ಜಖಮಾಗಿದ್ದು ತುರ್ತು ಭೂಸ್ಪರ್ಶವಾಗಿದೆ. ಡೆಲ್ಲಿ ಎಕ್ಸ್‌ಪ್ರೆಸ್ ವೇನಲ್ಲಿ ಉರುಳಿ ಬಿದ್ದ ಸೂಚನಾ ಫಲಕ. ಪ್ರಾಣ ರಕ್ಷಿಸಿಕೊಳ್ಳೋದಕ್ಕೆ ಬೈಕ್ ಕೆಳಗೆಯೇ ಕುಳಿತಿದ್ದಾನೆ ಸವಾರ. ಉರುಳಿದ ಬೃಹತ್ ಮರ, ಕಾರು ಸಂಪೂರ್ಣ ಜಖಂ. ನಿಯಂತ್ರಣ ತಪ್ಪಿದ ಡಿವೈಡರ್ಗೆ ಡಿಕ್ಕಿ ಹೊಡೆದ ಕಾರು. ನೋಡ್ತಾ ಇದ್ದಂತೆ ಕೊಚ್ಚಿ ಹೋದ ಬೈಕ್ ಸವಾರ. ಮಾರ್ಕೆಟ್ಗೆ ಕೊಳಚೆ ನೀರು ನುಗ್ಗಿ ಭಾರೀ ಅವಾಂತರವೇ ಆಗಿದೆ. ಇದು ದೆಹಲಿಯಲ್ಲಿ ಆಗಿರುವಂತಹ ರಣಮಳೆಯ ಆರ್ಭಟ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವರುಣ ತನ್ನ ರೌದ್ರಾವತಾರವನ್ನ ತೋರಿದ್ದು ಆಲಿಕಲ್ಲು ಮಳೆ ಜೋರಾಗಿ ಸುರಿದಿದೆ. ಹಾಗಾಗಿ ವಿಮಾನವನ್ನ ತುರ್ತು ಭೂಸ್ಪರ್ಶ ಮಾಡಬೇಕಾಯಿತು. ಇನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮಳೆ ಆರ್ಭಟ ಈಗ ದೆಹಲಿಯತ್ತ ನಿಂತಿದೆ. ಡೆಲ್ಲಿ ಎಕ್ಸ್‌ಪ್ರೆಸ್ ವೇನಲ್ಲಿ ಸೂಚನಾ ಫಲಕ ಏಕಾಏಕಿ ಉರುಳು ಬಿದ್ದಿದೆ. ಪ್ರಾಣ ರಕ್ಷಿಸಿಕೊಳ್ಳೋದಕ್ಕೆ ಬೈಕ್ ಸವಾರ ಕೆಳಗೆ ಕುಳಿತುಕೊಂಡಿದ್ದ. ಬೃಹತ್ ಮರಗಳು ಉರುಳಿದೆ. ಕಾರು ಸಂಪೂರ್ಣ ಜಖಮಾಗಿದೆ. ಬೆಳಗ್ಗೆಯಿಂದ ಜಿಟಿ ಮಳೆ ರಚ್ಚೆ ಹಿಡಿದು ಕುಳಿತಿದೆ. ಇಬ್ಬರ ಸಾವು ಕೂಡ ಈಗಾಗಲೇ ಆಗಿದೆ. ದೆಹಲಿಯಾದ್ಯಂತ ಯಥೇಚ್ಛ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದಾಗಿ ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಬೈಕ್ ಸವಾರ ಕೂಡ ನಿನ್ನೆ ನೋಡ್ತಾ ಇದ್ದಂತೆ ಕೊಚ್ಚಿಕೊಂಡು ಹೋಗಿದ್ದ. ಮಾರ್ಕೆಟ್ಗೆ ಕೊಳಚೆ ನೀರು ತುಗಿ ಭಾರೀ ಅವಾಂತರವೇ ಅಲ್ಲಿ ಆಗಿ ಹೋಗಿದೆ. ರಸ್ತೆಗಳೆಲ್ಲ ಕೆರೆಯಂತೆ ಭಾಸವಾಗ್ತಾ ಇದೆ. ತುರ್ತು ಭೂಸ್ಪರ್ಶವಾದಂಥ ವಿಮಾನದ ಮುಂಭಾಗದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮನೆ ಒಳಭಾಗಕ್ಕೆಲ್ಲ ಅಲ್ಲಿ ನೀರು ತುಂಬಿದೆ. ರಸ್ತೆಗಳೆಲ್ಲ ಕೆರೆಯಂತೆ ಭಾಸವಾಗ್ತಾ ಇದೆ. ಅಲ್ಲಲ್ಲಿ ಬೃಹದಾಕಾರದ ಮರಗಳು ನೆಲಕ್ಕುರುಳುವುದರಿಂದಾಗಿ ಅದನ್ನು ತೆರವು ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಸೂಚನಾ ಫಲಕ ಏಕಾಏಕಿ ಉರುಳಿ ಬಿದ್ದಿದೆ. ಪ್ರಾಣ ರಕ್ಷಿಸಿಕೊಳ್ಳೋದಕ್ಕೆ ಬೈಕ್ ಕೆಳಗೆ ಸವಾರನೋರ್ವ ಕುಳಿತಂತಹ ಘಟನೆ ಕೂಡ ನಡೆದಿದೆ. ಇಲ್ಲಿ ನೋಡ್ತಾ ಇರಬಹುದು ಕಾರ್ ಹೇಗೆ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಅಂತ. ಮನೆ ಮುಂಭಾಗದಲ್ಲಿ ನಿಲ್ಲಿಸಿದಂತಹ ಕಾರಿಗೆ ಏಕಾಏಕಿ ಬೃಹದಾಕಾರದ ಮರ ನೆಲಕ್ಕಪ್ಪಳಿಸಿದ್ರಿಂದಾಗಿ ಕಾರು ಸಂಪೂರ್ಣವಾಗಿ ಜಖಮ್ಮಾಗಿ ನಜ್ಜುಗುಜ್ಜಾಗಿದೆ. ರಸ್ತೆ ಸಂಚಾರ ಕೂಡ ಅಸ್ತವ್ಯಸ್ತವಾಗಿದೆ. ಮಳೆಯ ರಣಾರ್ಭಟ ಮುಂದುವರೆದಿರುವಂಥದ್ದು. ದೆಹಲಿಯಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ಮಳೆ ತನ್ನ ಆರ್ಭಟವನ್ನು ಮುಂದುವರೆಸಿದೆ. ರಣಚಂಡಿ ಮಳೆಗೆ ಉತ್ತರ ಭಾರತ ತತ್ತರಿಸಿ ಹೋಗಿದ್ದು, ಶ್ರೀನಗರದಲ್ಲಿ ವಿಮಾನ ತುರ್ತು ಭೂಸ್ಪರ್ಶವಾಗಿದೆ. ಮರಗಳು ನೆಲಕ್ಕುರುಳಿ ಕಾರುಗಳೆಲ್ಲ ಜಖಮಾಗಿದೆ. ಮುಂಬೈನಲ್ಲಂತೂ ಮಾರ್ಕೆಟ್ಗಳೇ ಜಲಾವೃತ ಆಗಿದೆ. ಬೈಕ್ ಸವಾರನೋರ್ವ ಪ್ರಾಣವನ್ನು ರಕ್ಷಿಸಿಕೊಳ್ಳೋದಕ್ಕೆ ಪರದಾಡುವಂತಹ ದೃಶ್ಯವಂತೂ ಬೆಚ್ಚಿ ಬೀಳಿಸುವಂತಿತ್ತು. ದೆಹಲಿಯಾದ್ಯಂತ ಜೋರಾದಂಥ ಮಳೆ ಸುರಿತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ದೊಡ್ಡ ಮಟ್ಟದಲ್ಲಿ ಗಾಳಿ ಬೀಸ್ತಾ ಇದೆ. ಹಾಗಾಗಿ ಬೈಕ್ ಸವಾರ ಎಲ್ಲಿ ಹಾರಿ ಹೋಗಿ ಬೀಳ್ತಾನೋ ಅಂತ ಫ್ಲೈಓವರ್ ಮೇಲೆ ಅಲ್ಲಿ ಸೈಡಲ್ಲಿ ಡಿವೈಡರ್ನ ಹಿಡ್ಕೊಂಡು ಕುಳಿತಿರುವಂತಹ ದೃಶ್ಯಗಳು ಕಾಣ್ತಾ ಇತ್ತು. ಆಲಿಕಲ್ಲು ಮಳೆ ಜೋರಾಗಿ ಅಲ್ಲಿ ಸುರಿದಿದ್ದರಿಂದಾಗಿ ವಿಮಾನ ಕೂಡ ತುರ್ತು ಭೂಸ್ಪರ್ಶ ಮಾಡಬೇಕಾಯಿತು. ರಸ್ತೆಗಳೆಲ್ಲ ನೀರು ತುಂಬಿಕೊಂಡು ವಾಹನ ಸವಾರರಂತೂ ಹೈರಾಣಾಗಿ ಹೋಗಿದ್ದಾರೆ. ಅಲ್ಲಲ್ಲಿ ವಾಹನಗಳೆಲ್ಲವೂ ಕೂಡ ಕೆಟ್ಟು ನಿಂತಿದೆ. ಬೃಹದಾಕಾರದ ಮರಗಳು ಏಕಾಏಕಿ ಧರಶಾಹಿ ಆಗ್ತಾ ಇದೆ. ಹಾಗಾಗಿ ಕಾರುಗಳು, ವಾಹನಗಳು ಎಲ್ಲವೂ ಕೂಡ ಜಖಮ್ ಆಗ್ತಾ ಇದೆ. ಟ್ರಾಫಿಕ್ ಸಮಸ್ಯೆ ಕೂಡ ಅಲ್ಲಿ ಉಂಟಾಗ್ತಾ ಇದೆ. ಇನ್ನು ಪೊಲೀಸರು ಕೂಡ ಅಲ್ಲಿ ಹೆಚ್ಚಿನ ನಿಗಾ ಕೂಡ ವಹಿಸ್ತಾ ಇದ್ದಾರೆ. ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕ್ತಿದ್ದಾರೆ. ಯಥೇಚ್ಛ ಪ್ರಮಾಣದಲ್ಲಿ ಮಳೆ ಸುರಿತಾ ಇರೋದ್ರಿಂದಾಗಿ ಕಟ್ಟೆಚ್ಚರ ಕೂಡ ವಹಿಸಲಾಗಿದೆ.
ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.